ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮೇಲೆ ಅವರು ಜಗಳ ನೋಡಿ 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 ಬೋರ್ ಆಗೋಗ್ಬಿಡುತ್ತೆ. ಏನಪ್ಪ ಅವ್ರು ಇವ್ರಿಗೆ ಬೈಯೋದು, ಇವ್ರು ಅವ್ರಿಗೆ ಬೈಯೋದು ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಪ್ರೋಮೋ ಸಕ್ಕದಾಗಿದೆ. ಫಸ್ಟ್ ಪ್ರೋಮೋದು ಒಂದು ಜಲಕ್ ಹೇಗಿದೆ ಅಂತ ನೋಡೋಣ. ಹಿಂಸೆ ಕೊಡ್ತಾನೆ ಅದ ಮೇಲೆ ಕಾಲ್ ಮಾಡಿಕೊಂಡು ಏನಿದೆ ಹಿಂಗಿದೆ ಅದ ದೂರದಿಂದ ನೋಡಬೇಕು, ಕೈಯಲ್ಲಿ ಹಿಡ್ಕೊಂಡು ಏನಿದು ಉಂಗ್ರ. ಎಸ್ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಟನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಗಿಲ್ಲಿಗೆ ರಘು ಪ್ರೀತಿ ಬೇಕಂತೆ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವರು ಎಲ್ಲರ ಹತ್ರನೂ ಕೂಡ ಇಲ್ಲಿ ಕಾಮಿಡಿ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಇಲ್ಲಿ ರಘು ಅವರು ಕ್ಯಾಪ್ಟನ್ ಆದ್ರು ಅಂತಂದ್ರೆ ಕಳೆದ ಬಾರಿ ಕೂಡ ನೀವು ಇಲ್ಲಿ ನೋಡಬಹುದು. ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗೂ ಕೂಡ ಇದೇ ರೀತಿಯಲ್ಲಿ ಅವ್ರು ಹೇಳಿದ್ರು, ನಾನು ವೈಸ್ ಕ್ಯಾಪ್ಟನ್ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲೂ ಕೂಡ ಸೇಮ್ ಕಾಮಿಡಿ ಮಾಡ್ತಾ ಇದಾರೆ. ಸಖತ್ತಾಗಿ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಕೆಲವೊಬ್ರಿಗೆ ನೀವು ನೋಡ್ಬೋದು, ಕಾಮಿಡಿ ಅಂದ್ರೆ ಇರಿಟೇಷನ್ ಆಗುತ್ತೆ. ಕೆಲವೊಬ್ರಿಗೆ ನಾನು ಹೇಳ್ತಾ ಇರೋದು, ಬಿಗ್ ಬಾಸ್ ಮನೆಯೊಳಗೂ ಕೂಡ ಅದೇ ರೀತಿ ಇದ್ದಾರೆ. ಆದ್ರೆ ಗಿಲ್ಲಿಯವ್ರು ಮಾಡೋ ಕಾಮಿಡಿ ತುಂಬಾನೇ ಚೆನ್ನಾಗಿದೆ. ಗಿಲ್ಲಿಯವ್ರಿಗೆ ಕೆಲಸ ಅಂದ್ರೆ ಒಂದ್ ಸ್ವಲ್ಪ ಮುಳು ಅಂತ ಕಾಣಿಸುತ್ತೆ. ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಸೋಂಬೇರ್ತನ ಇದೆ ಅಂತ ಗೊತ್ತಾಗ್ತದೆ ಇದರಲ್ಲಿ. ಬಟ್ ಮಾಡ್ತಾರೆ, ಅದನ್ನ ಕಾಮಿಡಿ ರೀತಿಯಲ್ಲಿ ತಗೊಂಡೋಗಿ ಮಾಡ್ತಾರೆ. ಬೇರೆಯವ್ರಿಗೆ ಯಾರಿಗಣ ಏನೋ ಹೇಳ್ಬಿಟ್ರೆ ಎಷ್ಟು ಸೀರಿಯಸ್ ಆಗಿ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಏನಪ್ಪ ಇವ್ರನ್ನ ಬಿಟ್ಟು ಬೇರೆ ಯಾರು ಕೂಡ ಮನೇಲಿ ಕೆಲಸನೇ ಮಾಡಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಇಲ್ಲಿ ಧ್ರುವಂತವ್ರನ್ನ ನೀವು ನೋಡ್ಬೋದು, ಯಾವಾಗ್ಲೂ ಕೂಡ ಗುರುವಾರ ಶುಕ್ರವಾರ ಈ ತರ ಬಂತು ಅಂತಂದ್ರೆ ಎಪಿಸೋಡ್ಗಳಲ್ಲಿ ಜಾಸ್ತಿ ಅವರು ಅದು ಕ್ಲೀನ್ ಮಾಡಿದೆ, ಇದು ಕ್ಲೀನ್ ಮಾಡಿದೆ, ಅಲ್ಲೂ ಒರೆಸ್ದೆ, ಇಲ್ಲೂ ಒರೆಸ್ದೆ ಅಂತ ಅಂದ್ಬಿಟ್ಟು ಯಾರು ಹೇಳಿಲ್ಲ ಅಂದ್ರೂ ಕೂಡ ನಾನೇ ಮಾಡಿದೆ ಅಂತ ಹೇಳ್ಕೊಂತಾರೆ. ಅದು ಬೇರೆ ವಾರದಲ್ಲಿ 2 ದಿವಸ ಮಾತ್ರ ಅವ್ರು ತೋರಿಸ್ಕೊಳ್ಳೋದು. ಆದ್ರೆ ಅದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ನೋಡಿ, ಗಿಲ್ಲಿಯವ್ರು ಹೇಳ್ತಾರೆ, ಹಿಂಸೆ ಕೊಡ್ತವನೆ ಎದೆ ಮೇಲೆ ಕಾಲ್ ಮಡಿಕೊಂಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇವ್ರಿಬ್ರದ್ದು ಒಂಥರ ಕಾಂಬಿನೇಷನ್ ಸಖತ್ತಾಗಿದೆ, ಸಖತ್ತಾಗಿ ವರ್ಕ್ ಕೂಡ ಆಗ್ತಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇವರಿಬ್ರು ಸ್ವಲ್ಪ ಪರಿಚಯ ಕೂಡ ಇದಾರಲ್ವಾ, ಅದಕ್ಕೆ ಇಷ್ಟೊಂದು ಕಾಮಿಡಿ ಕೂಡ ಇಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿರೋದು. ಇಲ್ಲಿ ರಿಷಾ ಅವರು ಕೂಡ ಅಷ್ಟೇ, ರಘು ಅವ್ರು ಬೇಕಂತ ಮಾಡ್ತಾ ಇದಾರ ಬೇಡ ಅಂತ ಮಾಡ್ತಾ ಇದಾರ ಗೊತ್ತಿಲ್ಲ. ರಿಷಾ ಅವ್ರ ಕೈ ಹಿಡ್ಕೊಂಡ್ಬಿಟ್ಟು ಏನಿದು ಉಂಗುರ ಹೀಗಿದೆ ಅಂತ ಕೇಳಿದ ತಕ್ಷಣ ಅದನ್ನ ದೂರದಿಂದಲೇ ನೋಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಈಗ ಕಸ ಗುಡ್ಸಕ್ ಹೇಳಿದಾರೆ, ಟೇಬಲ್ ಕ್ಲೀನ್ ಮಾಡಕ್ ಹೇಳಿದಾರೆ ಅಂತ ಒಂದು ದೊಡ್ಡ ಕೆಲಸ ಇರಲ್ಲ. ಬಟ್ ಕಾಮಿಡಿ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇದಾರೆ. ಈ ಒಂದು ಕಾಮಿಡಿ ನೋಡೋಕ್ಕೂ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿದೆ. ಇವರಿಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಗಿಲ್ಲಿ ಅವ್ರು ಹೇಳ್ತಾರೆ, ಅವಳನ್ನ ಮಾತ್ರ ಅಷ್ಟೊಂದು ಪ್ರೀತಿಯಿಂದ ಕರಿತೀಯ, ನನ್ನ ಯಾಕೆ ನೀನು ಪ್ರೀತಿಯಿಂದ ಕರೆಯಲ್ಲ ಅಂತಂದ್ಬಿಟ್ಟು ಅಲ್ವಾ. ಇಲ್ಲಿ ಯಾವಾಗ್ಲೂ ಕೂಡ ಬೇರೆಯವ್ರ ಮಾತಾಡ್ಸ್ಬೇಕಾದ್ರೆ ರಘು ಅವ್ರ ಪ್ರೀತಿಯಿಂದ ಮಾತಾಡಿಸ್ತಾರ. ಇಲ್ಲಿ ಗಿಲ್ಲಿ ಅವರು ರಘು ಅವ್ರ ಕಾಲಲ್ಲಿ ತರ್ತಾರೆ, ರಘು ಅವ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಕಾಲಲ್ಲಿ ತರ್ತಾರೆ. ಈ ಒಂದು ತೀಟ್ಲೆ ನೋಡಕ್ಕೆ ಸಖತ್ ಖುಷಿಯಾಗಿರುತ್ತೆ. ಮನೆಯವ್ರು ಎಲ್ಲರೂ ಕೂಡ ಇಲ್ಲಿ ಎಂಜಾಯ್ ಮಾಡ್ತಿದಾರೆ. ಅವ್ರಿಗೆ ಕಸ ಗುಡ್ಸಕ್ ಹೇಳಿದಾರೆ ಅಂತ ಕಾಣಿಸುತ್ತೆ. ಈ ಸತಿನೂ ಕೂಡ ಬಿಗ್ ಬಾಸ್ ಮನೆಯ 2ನೇ ಸತಿ ಕ್ಯಾಪ್ಟನ್ ಆಗಿರೋದವರು, 1ನೇ ಸತಿ ಕೂಡ ಕ್ಯಾಪ್ಟನ್ ಆಗಿದ್ರು. ಅವ್ರ ಲಕ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಾಮಿನೇಷನ್ ಅವ್ರು ಆದಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು ರಕ್ಷಿತಾ ಅವ್ರ ಮೇಲೆ. ಈಗ ನೋಡಿ, ಅವ್ರು ನಾಮಿನೇಟ್ ಮಾಡಿದಕ್ಕೇನೆ ಅವರು ಕ್ಯಾಪ್ಟನ್ ಆದ್ರೂ ಕೂಡ ಅಂತ ಇಲ್ಲಿ ಅನ್ಸ್ಬಿಡುತ್ತೆ. ಒಂದೊಂದ್ಸತಿ ನಾವೇನೋ ಅನ್ಕೊಂತೀವಿ, ಏನಪ್ಪ ಇವರೆಲ್ಲ ಹೀಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ಫೈನಲ್ ರಿಸಲ್ಟ್ ಅನ್ನೋದು ಇರುತ್ತಲ್ಲ, ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ರೀತಿಯಾಗಿ ಇದು ಆಯ್ತು. ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ನಾಮಿನೇಟ್ ಆಗಿರೋ ಟೀಮು ಇಲ್ಲಿ ಫುಲ್ಲು ನಾಮಿನೇಟ್ ಯಾರ್ಯಾರಾಗಿದ್ರು ಅವ್ರು ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ ಅಂತ ಅಂದ್ಬಿಟ್ಟು ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ರು. ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಗೆದ್ರು. ಇಲ್ಲಿ ಮೇ ಬಿ ಅವ್ರು ಬಂದೇ ಇರ್ಲಿಲ್ಲ ಅಂದ್ರೆ ಕ್ಯಾಪ್ಟನ್ ಕೂಡ ಇಲ್ಲಿ ಆಗ್ತಾ ಇರ್ಲಿಲ್ಲ. ಇಲ್ಲಿ ಒಟ್ಟಲ್ಲಿ ಒಂದು ತಮಾಷೆ ಏನಿದೆ, ತುಂಬಾನೇ ಚೆನ್ನಾಗಿದೆ. ಒಂಥರ ಲಕ್ ಅಂತಾನೆ ಹೇಳ್ಬೋದು ರಘು ಅವ್ರಿಗೆ ಇದು. ಯಾಕಂದ್ರೆ ಅವ್ರೇನೋ ನಾಮಿನೇಟ್ ಆಗಿರ್ಲಿಲ್ಲ ಅಂತಂದಿದ್ರೆ ಅವ್ರಿಗಿಲ್ಲಿ ಚಾನ್ಸ್ ಕಮ್ಮಿ ಇತ್ತು, ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗೋ ಚಾನ್ಸ್ ಒಂದು. ಈಗ ರಘು ಅವರು ಇಲ್ಲಿ ಗಿಲ್ಲಿಯವ್ರ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಹರಸಾಹಸ ಮಾಡ್ಲೇಬೇಕು. ಏನಕ್ಕೆ ಅಂತಂದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಏನು ಹೇಳಲ್ಲ ರಘು ಅವರು. ಅವ್ರನ್ನ ನೀವು ನೋಡ್ಬೋದು, ಇಲ್ಲಿ ನೋಡಕ್ ಮಾತ್ರ ಆ ರೀತಿಯಾಗಿ ಕಾಣ್ತಾರೆ. ಏನಪ್ಪಾ ಇಷ್ಟೊಂದು ಹೊರಟಾನ ಅಂತ ಅನ್ಸ್ಬಿಡುತ್ತೆ ನೋಡ್ಬೇಕಾದ್ರೆ. ನಿಜವಾಗ್ಲೂ ಕೂಡ ಹಾರ್ಟ್ಲಿ ತುಂಬಾ ಅವರು ಒಳ್ಳೆಯವರು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಎಷ್ಟು ಕಾಮಿಡಿ. ಬೇರೆಯವ್ರನ್ನ ನೀವು ನೋಡ್ಬೋದು, ತುಂಬಾ ಓವರ್ ಆಗಿ ಇಲ್ಲಿ ತಗೊಂಡೋಗ್ಬಿಡ್ತಾರೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ರಘು ಅವರು ಸಮಾಧಾನವಾಗಿದ್ದು ಬೇರೆಯವ್ರನ್ನೂ ಕೂಡ ಇಲ್ಲಿ ಸಮಾಧಾನ ಮಾಡ್ತಾರೆ. ಇನ್ನು ಪ್ರೋಮೋದು ಒಂದ್ ಕಡೆ ಆದ್ರೆ, ಇಲ್ಲಿ ನೋಡಿ ಅವರು ಈ ವಾರದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಆದ್ರೆ ಇಲ್ಲಿ ನಾಮಿನೇಷನ್ ಕೂಡ ಆಗಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದ್ರೆ, ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಧ್ರುವಂತ್ ಅವರು, ರಕ್ಷಿತಾ ಅವರು, ಕಾಕ್ರೋಚ್ ಸುದ್ದಿ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ರಿಷಾ ಗೌಡ ಅವರು ಮತ್ತೆ ರಾಶಿಕಾ ಅವರು ಮತ್ತೆ ರಘು ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಏನು ಮಾಡಕ್ಕಾಗಲ್ಲ. ಇಲ್ಲಿ ಮಾಡೋರು ಡೈರೆಕ್ಟ್ ನಾಮಿನೇಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಈ ವಾರ ಕ್ಯಾಪ್ಟನ್ ಹೌದು, ಬಟ್ ಅವ್ರು ಸೇವ್ ಆಗೇ ಆಗ್ತಾರೆ ಅಂತ ನನ್ನ ಪ್ರಕಾರ, ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಮಾಡೋರು ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರೋ ಅವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಆದ್ರೆ ಒಂದು ಚೇಂಜಸ್ ಏನು ಅಂತಂದ್ರೆ, ಅದ್ರಲ್ಲಿ ರಘು ಅವರು ಆಡ್ ಆಗಿದ್ದಾರೆ. ಏನೊಂದು 3 ಟಾಸ್ಕ್ ಕೊಟ್ಟರು, ಆದ್ರೆ ಇಲ್ಲಿ ಒಂದು ಅಡ್ವಾಂಟೇಜ್ ಆಗಿದ್ದು ಅವರು ಕ್ಯಾಪ್ಟನ್ ಆಗಿದ್ದು ರಘು ಅವರು ಒಂದು ಅಡ್ವಾಂಟೇಜ್ ಬಿಡಿ. ಇನ್ನು 8 ಜನ ನಾಮಿನೇಟ್ ಅಂತೂ ಇಲ್ಲಿ ಆಗಿದ್ದಾರೆ. ವೋಟಿಂಗ್ ಲೈನ್ ಕೂಡ ಇಲ್ಲಿ ಓಪನ್ ಆಗಿದೆ, ನೆನ್ನೆ ಇಲ್ಲಿ ತೋರಿಸಿದ್ದಾರೆ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸದ್ಯದಲ್ಲಿ ಜಾನ್ವಿಯವರು ನಿನ್ನೆ ಒಂದು ಮಾತು ಹೇಳ್ತಾರೆ, ನಿನ್ನೆನೂ ಹೇಳ್ತಾರೆ, ಮೊನ್ನೆನೂ ಹೇಳ್ತಾರೆ. ಟೋಟಲ್ ಆಗಿ 2 ಟೈಮ್ ಇದ್ರ ಬಗ್ಗೆ ಮಾತುಕತೆಗಳು ಬಂದಿದೆ.
ಇಲ್ಲಿ ಜಾನ್ವಿಯವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೆಲವೊಬ್ರು ಆ ಚಾನಲ್ ಕೆಲಸ ಮಾಡ್ಕೊಂಡು ಕೂಡ ಆ ಚಾನಲ್ಗೆ ಇವಾಗ ನಮ್ಗೆ ಏನಾರ ಅದರಿಂದ ಹೆಲ್ಪ್ ಆಗಿದೆ ಅಂತಂದ್ರೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಕೆಟ್ಟದಂತೂ ಮಾಡಕ್ ಹೋಗ್ಲೇಬಾರ್ದು. ಇಲ್ಲಿ ಲಾಸ್ಟ್ ಟೈಮ್ ನೋಡಕ್ ಹೋದ್ರೆ ಸುಮಾರು ಜನ ಬಯಸ್ಕೊಂಡಿದ್ದಾರೆ ಈ ಒಂದು ವಿಚಾರಕ್ಕೆ, ಬೇಕಂತ ಪುಷ್ ಮಾಡ್ತಾರೆ, ಹಾಗೆ ಹೀಗೆ ಮನೆ ಮಗಳು ಅಂತ ಅನ್ಕೊಂಡ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಇಲ್ಲಿ ಜಾಸ್ತಿ ಅವ್ರನ್ನ ಪುಷ್ ಮಾಡಕ್ ನೋಡ್ತಾರೆ ಅಂತ ಅಂದ್ಬಿಟ್ಟು. ಇವ್ರಿಗೆ ಯಾಕೆ ಯಾರನ್ನಾದ್ರೂ ಬೇಕಾದ್ರೂ ಪುಷ್ ಮಾಡ್ಕೊಳ್ಳಿ, ಅದರಿಂದ ಇವ್ರಿಗೇನಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ಸೂರಜ್ ಅವರು, ರಾಶಿಕ್ ಅವರು, ಜಾನ್ವಿ ಅವರು ಅಲ್ಲೇ ಇರ್ತಾರೆ. ಈ ಒಂದು ವಿಚಾರ ಅಂದ್ರೆ ಯಾರನ್ನ ಪುಷ್ ಮಾಡ್ತಾ ಇದಾರೆ ಅಂದ್ರೆ ಕಲರ್ಸ್ ವಾಹಿನಿಯವರೇ ಪುಷ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತುಕತೆಗಳು ನಡೆಯುತ್ತೆ. ಇಲ್ಲಿ ಸೂರಜ್ ಅವರು ಹೇಳ್ತಾರೆ, ಚಾನಲ್ ವತಿಯಿಂದ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ, ನಿಮ್ ಹಳ್ಳನ ನೀವೇ ಇಲ್ಲಿ ತೋಡ್ಕೊಂತಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ. ನಮ್ದೇನೋ ರಾಶಿಕಾ ಮತ್ತೆ ಸೂರಜ್ಜು ಹೊರಗಡೆ ಹೋಗಲ್ಲ, ಅವ್ರದ್ದೇನೋ ಒಂದು ಟ್ರ್ಯಾಕ್ ನಡೀತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದಾರಂತೆ ಜಾನ್ವಿಯವರು. ಇದನ್ನ ಇಲ್ಲಿ ಸೂರಜ್ ಅವರು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ, ನಂದು ರಾಶಿಕೊಂದು ಏನೂ ಕೂಡ ಇಲ್ಲಿ ಟ್ರ್ಯಾಕ್ ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಜಾನ್ವಿಯವರು ಸುಮ್ಮನೆ ತಲೆ ಆಡಿಸ್ಕೊಂಡ್ಬಿಟ್ಟು ನಾನು ಹೇಳಿದ್ದು ಆ ತರ ಅಲ್ಲ, ಫ್ರೆಂಡ್ಶಿಪ್ ಅಲ್ಲೇ ಅಂತ ಅಂದ್ಬಿಟ್ಟು ಅಂದ್ರು. ಅಂದ್ರೆ ಇವ್ರದ್ದು ಏನೋ ಒಂದು ಟ್ರ್ಯಾಕ್ ನಡೀತಿದೆ ಅಂತಂದ್ರೆ ಏನೋ ಒಂದು ಟ್ರ್ಯಾಕ್ ಇರ್ಲಿ, ಲವ್ ಟ್ರ್ಯಾಕ್ ಇಲ್ಲಂದ್ರೆ ಫ್ರೆಂಡ್ಶಿಪ್ ಟ್ರ್ಯಾಕ್, ಒಟ್ಟಿನಲ್ಲಿ ಇವ್ರಿಬ್ರು ಮನೆಯಿಂದ ಹೊರಗಡೆ ಹೋಗಲ್ಲ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಹೇಳಿದ್ದಾರೆ. ಸೂರಜ್ ಅವರು ಇಷ್ಟೆಲ್ಲ ಹೇಳೋದು ಕೂಡ ಇಲ್ಲಿ ಜಾನ್ವಿ ಅವರು ಮತ್ತೆ ವಾದ ಮಾಡ್ತಾರೆ, ಕಲರ್ಸ್ ಅವರೇ ಪುಷ್ ಮಾಡ್ತಾ ಇದಾರೆ ಅನ್ನೋ ರೀತಿ. ಯಾಕಂದ್ರೆ ಸ್ಪಂದನ ಅವರು ಕಲರ್ಸ್ ಅಲ್ಲಿ ಕೆಲಸ ಮಾಡಿದಾರಲ್ಲ, ಜಾನ್ವಿ ಅವರು ಕೂಡ ಕಲರ್ಸ್ ಅಲ್ಲೇ ಕೆಲಸ ಮಾಡಿದ್ದಾರೆ. ಅಂದ್ರೆ ಇವೆಲ್ಲ ಕೂಡ ಏನ್ ಅನ್ಸುತ್ತೆ ಅಂತಂದ್ರೆ ವೋಟಿಂಗ್ ಮಾಡೋದೇ ವೇಸ್ಟ್ ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ. ಅದೇ ಕೆಲವೊಂದು ವಿಚಾರದಲ್ಲಿ ನಾನು ಹೇಳ್ತಿರೋದು ಜಾನ್ವಿ ಅವ್ರ ಪ್ರಕಾರ ಇಲ್ಲಿ ವೋಟ್ ಮಾಡ್ಲಿ ಮಾಡದೇ ಇರ್ಲಿ, ಯಾರನ್ನ ಗೆಲ್ಲಿಸ್ಬೇಕು ಒಟ್ಲಲ್ಲಿ ವಾಹಿನಿಯವರು ಗೆಲ್ಲಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಎಕ್ಸಾಂಪಲ್ ಕೂಡ ನಿನ್ನೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಜಾನ್ವಿ ಅವರು ಕೂಡ ಅದೇ ಚಾನಲ್ ಅಲ್ಲಿ ಕೆಲಸ ಮಾಡಿದ್ದಾರೆ, ನೀವು ನೋಡಬಹುದು. ಧ್ರುವಂತ್ ಅವರು ಕೂಡ ಇಲ್ಲಿ ಅದೇ ಚಾನಲ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಅಷ್ಟಿದ್ರು ಅಂತ ಅಂದ್ರೆ ಜಿ ವಾಹಿನಿಯಲ್ಲಿ ಕೆಲಸ ಮಾಡೋರ್ನ ಇವರು ತಗೊಂತಿರ್ಲಿಲ್ಲ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಜಾಸ್ತಿ ಸ್ಪಂದನ ಅವ್ರದ್ದೇ ಬರ್ಬೇಕಿತ್ತು, ಪ್ರೋಮೋ ಇರ್ಬೋದು ಮತ್ತೆ ಎಪಿಸೋಡ್ ಇರ್ಬೋದು, ಜಾಸ್ತಿ ಅವ್ರದ್ದೇ ತೋರಿಸ್ಬೋದಿತ್ತು. ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಅಷ್ಟೇ, ಅವ್ರದ್ದು ಜಾಸ್ತಿ, ಅವರು ಕೂಡ ಅದೇ ಚಾನಲ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರದ್ದೇ ಜಾಸ್ತಿ ಇಲ್ಲಿ ತೋರಿಸ್ಬೋದಿತ್ತು, ಪ್ರೋಮೋ ಆಗ್ಲಿ ಎಪಿಸೋಡ್ ಆಗ್ಲಿ. ಇವ್ರುಗಳ್ದೆಲ್ಲ ಇಲ್ಲಿ ತೋರಿಸೋ ಅವಶ್ಯಕತೆನೇ ಇಲ್ಲಿ ಇರ್ಲಿಲ್ಲ. ಇಲ್ಲಿ ಜಾಸ್ತಿ ಪುಷ್ ಮಾಡ್ತಿದ್ದಾರೆ. ಇಲ್ಲಿ ಕರಿಮಣಿ ಧಾರಾವಾಹಿ ಮಾಡಿದ ತಕ್ಷಣ ಸೀರಿಯಲ್ ಅಲ್ಲಿ ಹೀರೋಯಿನ್ ಅಲ್ವಾ, ಅದಕ್ಕೋಸ್ಕರ ಅವರು ಅವ್ರನ್ನ ಉಳಿಸ್ಕೊಂಡು ಪುಷ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಹೇಳಿದ್ರು. ಇಲ್ಲಿ ಜಾನ್ವಿ ಅವರು ಸ್ಪಂದನ ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದ್ರಲ್ಲೂ ಕೂಡ ಇಡೀ ಮನೆಗೆ ಗೊತ್ತಂತೆ ಸ್ಪಂದನ ಅವ್ರು ವೀಕು ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಿಮ್ಗೇನಾದ್ರು ಸ್ಪಂದನ ಅವ್ರು ವೀಕು ಅಂತ ಅನಿಸ್ತಾರ? ಏನೋ ಒಂದೆರಡು ಗೇಮ್ ಸೋತಿದ್ದಾರೆ ಅಂದಿದ ತಕ್ಷಣ ಅವ್ರನ್ನ ಪೂರ್ತಿ ಇಲ್ಲಿ ಕಾಲ್ ಕಸದ ತರ ನೋಡಕ್ ಹೋಗ್ಲೇಬಾರ್ದು. ಎಕ್ಸಾಂಪಲ್ ಆದ್ರೆ ಇಲ್ಲಿ ನಿನ್ನೆ ಒಂದು ಚಕ್ರವ್ಯೂಹ ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ರು. ಇದರಲ್ಲಿ ಕಾವ್ಯ ಅವರು ಸ್ಪಂದನ ಅವರು ಗೆದ್ರು. ಇದರಲ್ಲಿ ಆಡಿದ್ದು ಕೂಡ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರೇ ಆಡಿದ್ದು. ಇದ್ರಲ್ಲಿ ಅವ್ರು ಗೇಮ್ ಆಡ್ಲಿಲ್ವಾ? ಹಾಗಾದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಿದ್ದ ವಿಚಾರ ತಗೊಳ್ಬಹುದು. ಇದರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಸ್ಪಂದನ ಅವರು ಅವ್ರ ಕೈಲಿ ಎಷ್ಟಾಗುತ್ತೆ ಇಲ್ಲಿ ಮಾಡ್ತಿದ್ದಾರೆ. ಎಲ್ಲಾದ್ರಲ್ಲೂ ಕೂಡ ಇಲ್ಲಿ ಅದೇ ರೀತಿ ಮಾಡ್ಬೇಕು ಅಂತಂದ್ರೆ ಆಗುತ್ತಾ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕಲೆ ಇರುತ್ತೆ. ಆದ್ರೆ ಪುಷ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಇವ್ರು ಹೇಳಿದ್ರು. ಇಲ್ಲಿ ಜಾನ್ವಿ ಅವ್ರಿಗೆ ಸ್ಪಂದನ ಅವ್ರಿಗೆ ಇಲ್ಲಿ ಬೇಕಾದ್ರೆ ವೋಟ್ ಕೂಡ ನೀವು ಮಾಡಿ ನೋಡಿ, ಕಮ್ಯುನಿಟಿ ಪೋಸ್ಟ್ ಕೂಡ ನಾನು ಮಾಡ್ತೀನಿ. ಯಾರಿಗೆ ಜಾಸ್ತಿ ವೋಟ್ ಬರುತ್ತೆ, ಯಾರಿಗೆ ಇಲ್ಲಿ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಅವರು ಸೀರಿಯಲ್ ಮಾಡಿದರೆ ಅನ್ನೋ ಒಂದೇ ಕಾರಣಕ್ಕೆ ಜನಗಳು ಅವ್ರನ್ನ ಇಷ್ಟಪಡಲ್ಲ. ಅವರ ಒಂದು ವ್ಯಕ್ತಿತ್ವ ಇಷ್ಟು ದಿವಸಗಳಾಗಿದೆ, ಸುಮಾರು 45-46 ದಿವಸ ಆಗಿದೆ. ಇಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಜನಗಳೇನು ನೋಡ್ತಾರಲ್ವಾ, ಅಂದ್ರೆ ಜನಗಳು ದಡ್ರ, ಕಲರ್ಸ್ ವಾಹಿನಿಯವ್ರು ಮಾತ್ರ ಬೇಕಂತ ಪುಷ್ ಮಾಡ್ಕೊಂಡು ಹೋಗ್ತಿದಾರ? ಇದು ಜಾನ್ವಿ ಅವ್ರು ಮಾತಾಡಿದ್ದು ನಿಜವಾಗ್ಲೂ ಕೂಡ ಇಲ್ಲಿ ಸರಿ ಇಲ್ಲ. ಸೂರಜ್ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಇದು ವೀಕೆಂಡ್ ಅಲ್ಲಿ ಏನಾದ್ರು ಚರ್ಚೆ ಆಯ್ತು ಅಂತ ಅಂದ್ರೆ ನಿಮ್ ಹಳ್ಳನ ಇಲ್ಲಿ ನೀವೇ ತೋಡ್ಕೊಂಡಂಗೆ ಅಂತ ಅಂದ್ಬಿಟ್ಟು. ಇದನ್ನ ಅವ್ರು ಒಪ್ಕೊಂತಾನೆ ಇಲ್ಲ. ಒಟ್ನಲ್ಲಿ ಇಲ್ಲಿ ಸ್ಪಂದನ ವೀಕ್ ಇದ್ದಾಳೆ, ಅವಳು ಯಾಕೆ ಹೋಗ್ತಲ್ಲ ಅಂತ ಕೇಳ್ತಾರೆ. ಇಲ್ಲಿ ಜಾನ್ವಿ ಅವರು ಕೂಡ ವೀಕ್ ಇದ್ದಾರೆ. ಇವ್ರು ಮಾಡೋ ಕೆಲಸ ಏನು ಅಂತಂದ್ರೆ ಇವರಿಬ್ರು ಕೂಡ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಇಬ್ರು ಕೂಡ ಮಾತಾಡ್ಕೊಂತಾರೆ, ಬೇಕಂತ ಅಂದ್ಬಿಟ್ಟು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಅಂತ ಕೂಡ ಇವ್ರ ಟೀಮ್ ಅಲ್ಲಿ ಇದ್ದಿದ್ದ ರಾಶಿಕ್ ಅವರೇ ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಆಟ ಆಡ್ಬೇಕಾ? ಅದೇ ನಾನು ಸಿಂಪಲ್ ಆಗಿ ಕೇಳ್ತಾ ಇರೋದು, ಜಾನ್ವಿ ಅವ್ರ ಪ್ರಕಾರ ಈ ರೀತಿಯಾಗಿ ಒಂದು ಬೇಡದೇ ಇರೋ ಕಂಟೆಂಟ್ ನ ಹುಡುಕ್ಬೇಕಾ ಇಲ್ಲಿ ಸ್ಪಂದನ ಅವರು? ಅವ್ರ ಆಟ ಹೇಗ್ ಬರುತ್ತೆ, ಅವ್ರು ಯಾರ ಜೊತೆ ಬೆರಿಬೇಕು ಅಂತ ಇದಾರೆ, ಅವ್ರು ನೀಟಾಗಿ ಆಟ ಆಡ್ತಿದಾರಪ್ಪ. ನನ್ನ ಪ್ರಕಾರ ನಾನು ಹೇಳ್ತಿರೋದು, ಬೇರೆಯವ್ರ ಪ್ರಕಾರ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಜಾನ್ವಿ ಅವರಿಗೆ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂತಂದ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಈ ವಾರ ಅಂತಂದ್ಬಿಟ್ಟು ಸ್ವಲ್ಪ ಕಾದು ನೋಡ್ಬೇಕಿದೆ. ಯಾರನ್ನ ಪುಷ್ ಮಾಡ್ತಾರೆ ಜಾನ್ವಿ ಅವ್ರ ಪ್ರಕಾರ, ಯಾರನ್ನ ಪುಷ್ ಮಾಡ್ತಾರೆ, ಯಾರನ್ನ ಇಟ್ಕೊಂತಾರೆ ಅಂತಂದ್ಬಿಟ್ಟು ಕಾದು ನೋಡ್ಬೇಕಿದೆ. ಇಲ್ಲಿ ಜಿ ವಾಹಿನಿಯಲ್ಲಿ ಜಾಸ್ತಿ ಕೆಲಸ ಮಾಡಿರೋದು ಗಿಲ್ಲಿ ನಟ ಅವರು. ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಬೇಕಂತ ಡಮ್ಮಿ ಮಾಡ್ಬೇಕು, ಅದನ್ನ ನಾನು ಹೇಳ್ತಿರೋದು ಜಾನ್ವಿ ಅವ್ರ ಪ್ರಕಾರ. ಕಲರ್ಸ್ ವಾಹಿನಿಯವ್ರು ಏನಾದ್ರು ಇಲ್ಲಿ ಜಿ ವಾಹಿನಿಯವ್ರು, ನಿಮ್ಗೆ ಗೊತ್ತಿದೆ ಪೈಪೋಟಿ ಯಾರ್ಯಾರಿಗಿದೆ ಅಂತ ಹೇಳ್ಬಿಟ್ಟು ಬೇಕಂತ ಅಂದ್ಬಿಟ್ಟು ಜಿ ವಾಹಿನಿಯಲ್ಲಿ ಇರೋರ ತಗೊಂಡ್ಬಂದ್ಬಿಟ್ಟು ಇವ್ರು ಯಾಕೆ ಇಲ್ಲಿ ಹೈಲೈಟ್ ಮಾಡ್ತಾರೆ?
ಇಲ್ಲಿ ಮನೆ ಮಗಳಾಗಿರ್ಬೋದು ಯಾರೇ ಆಗಿರ್ಬೋದು ಜಾಸ್ತಿ ಯಾರಿಗ ಓಟ್ ಬಿದ್ದಿರುತ್ತೆ ಫೈನಲ್ ನಲ್ಲಿ ಅವರು ಗೆದ್ದೇ ಗೆಲ್ತಾರೆ. ಆದ್ರೆ ಹೋಗೋದು 1 ವಾರ 2 ವಾರ ಲೇಟ್ ಆಗಬಹುದಿರೋ, ಯಾಕಂತಂದ್ರೆ ಫ್ಯಾನ್ಸ್ ಕೆಲವೊಬ್ಬರಿಗೆ ಇದ್ದೇ ಇರ್ತಾರೆ. ಸೀರಿಯಲ್ ಮಾಡಿರ್ಬೋದು ಅಥವಾ ಅವ್ರ ವ್ಯಕ್ತಿತ್ವ ನೋಡೋರ್ಗೆ ಇಷ್ಟ ಆಗಿರ್ಬೋದು. ಗೇಮ್ ಒಂದೇ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ ಜಾನ್ವಿ ಅವರು. ಗೇಮ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಕಂಟೆಂಟ್ ಕೊಡಬೇಕು ನಿಜ, ಆದ್ರೆ ಬೇಡದೇ ಇರೋ ಕಂಟೆಂಟ್ ನ ನಾವೇ ಹುಡ್ಕೊಂಡೋಗಿ ನಮ್ಮ ಹಳ್ಳನ ನಾವೇ ತೊಡ್ಕೋಬಾರ್ದು. ಇಲ್ಲಿ ಜಾನ್ವಿ ಅವ್ರ ತರ, ಅಶ್ವಿನಿ ಗೌಡ ಅವ್ರ ತರ ನೀವು ನೋಡೋದು ಏನನ್ನ ಒಂದು ಗೇಮ್ ಕೊಟ್ರು ಅಂತಂದ್ರೆ ಅವರು ಇವರು ಇಬ್ರು ಕೂಡ ಹೇಗ್ ಬೈದಾಡ್ತಾರೆ ಅಂತಂದ್ರೆ ಇಬ್ರು ಕೂಡ ಮುಖಗಳನ್ನ ನೋಡ್ಕೊಳ್ಳೋದೇ ಇಲ್ಲ. ನೀನು ಸ್ನೇಹಕ್ಕೆ ಅರ್ಹಳಲ್ಲ ಅಂತ ಮಾತಾಡ್ತಾರೆ. ಮತ್ತಿಲ್ಲಿ ನೀನು ಆ ತರ ನಾಗರ ಹಾವು, ಹಲ್ ಕಿತ್ತಿರೋ ಹಾವು ಅಂತ ಮಾತಾಡ್ತಾರೆ. ಆಮೇಲೆ ನೋಡಿದ್ರೆ ಇಲ್ಲ ನಾವಿಬ್ರು ಪ್ರೀತಿಯಿಂದ ಜಗಳ ಆಡ್ಕೊಂಡ್ವಿ ಅಂತ ಹೇಳ್ತಾರೆ. ಇದು ಕಂಟೆಂಟಾ? ಇದು ಸ್ನೇಹನ? ಈ ರೀತಿಯಾಗಿ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ ಇವ್ರ ಮೇಲಿರೋ ಅಲ್ಪ ಸ್ವಲ್ಪ ಗೌರವನು ಕೂಡ ಇಲ್ಲಿ ಹಾಳಾಗುತ್ತೆ. ಒಟ್ಟಿನಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಓಟ್ ಸಿಕ್ಕಿದೆ ಅಂತ ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಸದ್ಯ ಈ ಒಂದು ಪ್ರೋಮೋ ನೋಡಿ ಮತ್ತೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.